ಕರ್ನಾಟಕ ರಕ್ಷಣಾ ವೇದಿಕೆಗೆ, ನಾಡ ಸೇನಾನಿ ಟಿ.ಎ. ನಾರಾಯಣಗೌಡರಿಗೆ, ಅಭ್ಯರ್ಥಿಗಳಿಗೆ ಆದ ಅನ್ಯಾಯವನ್ನು ನಾವು ಧಾರವಾಡದಿಂದ ಕೈಲಿಂದ ರೊಕ್ಕ ಹಾಕೊಂಡು ಸುಮಾರು 50ಕ್ಕಿಂತ ಹೆಚ್ಚು ಜನರು ಬಂದಿದ್ದೀವಿ. ನೀವು ಇಲ್ಲೇ ಇದ್ದು ಬರಲಿಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ಆಘಾತಕಾರಿ ಮತ್ತೊಂದಿಲ್ಲ. ಯಾಕಂದ್ರೆ ಈಗ ನಾವು ಇಡೀ ಆನೆನೇ ನುಗ್ಗಿದ್ದೀವಿ, ಹೋರಾಟ ಮಾಡಿ ಕೆಪಿಎಸ್ಸಿ ಆನೆನ ಯಾವ ಲೆವೆಲ್ ನಾವು ಕುಗ್ಗಿಸಿದ್ದೀವಿ ಸಂಬಂಧಪಟ್ಟದಂತ ತಿಳ್ಕೊಂಡಿದ್ದಾರೆ ಭಾಳ ಜನ. ಬಟ್ ಇದು ಕೇಸಿಗೆ ಒಂದೇ ಅಲ್ಲ, ಇವಾಗ ನಾವು ಸರಿಯಾಗಿ ಕೇಸನ್ನು ಅಪೋಸ್ ಮಾಡ್ಕೊಂಡು ಎದುರಿಸಿದ್ರೆ ನಾಳೆ ಮುಂದೆ ಬರುವಂತ PC, SD, FD ಏನೆಂದ್ರೆ ನಾವು ನೀವೆಲ್ಲರೂ ಏಕಮನಸ್ಕರಾಗಿ ಒಂದು ದೊಡ್ಡ ಪರೀಕ್ಷೆಗೆ ಈಗ ಸದನ ಬೇರೆ ನಡೀತಾ ಇರೋದ್ರಿಂದ ಎಲ್ಲರೂ ಬಂದು ಒಕ್ಕಲಿನಿಂದ ಇಲ್ಲಿ ಬಂದು ಪಾಸ್ ಎಲ್ಲರೂ ಬಂದು ಸೇರ್ಕೊಂಡ್ರೆ ಅದಕ್ಕೆ ಬೆಲೆ ಬರುತ್ತೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋಂತೆ ನಾಳೆ ಬರಲಿದೆ ನಮಗೆ ಅವಾಗ ಎಷ್ಟು ಬರೆದ್ರು ನಾನು 500 ರೂಪಾಯಿ ಸಲುವಾಗಿ 100 ರೂಪಾಯಿ ಒಂದು ದಿನ ಸಲುವಾಗಿ ನಾನು ಇಲ್ಲಿ 50,000 ಕೊಟ್ಟು ದುಡ್ಡು ಕೊಟ್ಟು ಸೇರ್ಕೊಂಡಿಲ್ಲ ಅನ್ನೋ ಪಶ್ಚಾತ್ತಾಪ ಪಡದೆ ಇರಬೇಕು ಅಂದ್ರೆ ನಾಳೆ ನಾವು ಭವಿಷ್ಯ ಭದ್ರವಾಗಿರ್ಬೇಕಂದ್ರೆ ಈಗ ನಾಳೆ ಒಂದಿನ ನಾವು ಸಮಯ ದುಡ್ಡನ್ನ 500 ಬಸ್ ಚಾರ್ಜ್ ಯೋಚನೆ ಮಾಡೋದಲ್ಲ. ನಾಳೆ ಅಲ್ಲಿ ಭ್ರಷ್ಟರಿಗೆ 50 ಲಕ್ಷ 20 ಲಕ್ಷ ಕೊಡೋದಕ್ಕಿಂತ ಇಲ್ಲಿ 300 ಬಸ್ ಚಾರ್ಜ್ ದೊಡ್ಡದಲ್ಲ. ಆ ಜಾಗಗಳಿಗೆ ದೊಡ್ಡ ಪೊಸಿಷನ್ಗೆ ಲಾಬಿ ನಡೆಯೋದನ್ನ ತಪ್ಪಿಸಬೇಕಂದ್ರೆ ನಾವು ದಯಮಾಡಿ ನಾಳೆ ಎಲ್ಲರೂ ಬಂದು ಸೇರ್ಕೊಂಡು ಜನಬಲ ತೋರಿಸಿದ್ರೆ ಈ ಹಣ ಬಲ ಇರೋರು ಭ್ರಷ್ಟರು ಎದುರೋದು. ಬರೀ ನಾವು ಪಿಚಾರ್ ನೋಡ್ಕೊಂತ ಎಲ್ಲೋ ನೋಡ್ತೀವಿ ಅಂತಂದ್ರೆ ಇಲ್ಲಿ ಬಗ್ಗರು ಯಾರಿಲ್ಲ. ಇಲ್ಲಿ ಚದುರಂಗ ತರ ಸೈನಿಕರು ಸತ್ರ ಸಾಯಿಲ್ ಬಿಡೋ ಅನ್ನೋ ಜನ ಇದ್ದಾರೆ. ಮಂತ್ರಿಗಳು ರಾಜರು ಅಷ್ಟೇ ಬಲಶಾಲಿಗಳು ಬದುಕಬೇಕನ್ನೋ ಎಲ್ಲಿಯೂ ನಡೀತಾ ಇರುತ್ತೆ. ಹಂಗಾಗಿ ಎಲ್ಲರೂ ಬನ್ನಿ, ಈ ಭ್ರಷ್ಟಾಚಾರ ನೆಕ್ಸ್ಟ್ ಬರೋ ನಮ್ಮ ಪೀಳಿಗೆ ಆಗಲಿ ಯಾರೇ ಬರೋರಿಗೆ ಇದೊಂದು ಬುನಾದಿ ಆಗುತ್ತೆ ಅಂತ ಇನ್ಸ್ಪೆಕ್ಟರ್ ಆಗುತ್ತೆ, ಆನಂತರ AJ ಆಗುತ್ತೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗುತ್ತೆ, FD ಆಗುತ್ತೆ, SD ಆಗುತ್ತೆ. ಯಾವುದೇ ಎಕ್ಸಾಮ್ ಆದ್ರೂ ಇದೇ ಕರಪ್ಷನ್ ಮುಳುಗೋಗ್ಬಿಡ್ತೀನಿ. ಇವತ್ತು ಎತ್ತಿಲ್ಲ ಅಂದ್ರೆ ಯಾವತ್ತೂ ಎತ್ತಕ್ಕಾಗಲ್ಲ. ಅಥವಾ ಒಂದು ನೋಟಿಫಿಕೇಶನ್ ಮಿಸ್ ಆದ್ರೆ ಮಿನಿಮಮ್ 3 ಹೋದಾಗ ಮತ್ತೆ ಹೋದಾಗ